ಹಲೋ ಗೈಸ್, ನಾನು ನಿಮ್ಮ ವಿನಯ್. ನೀವು ನೋಡ್ತಿದ್ದೆ ವಿನಯ್ ಟೆಕ್ ಝೋನ್ ಚಾನಲ್. ತುಂಬ ಜನ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ತಮಗೆ ಲೈಕ್ಸ್ ಬರ್ತಾಯಿಲ್ಲ, ವ್ಯೂಸ್ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕ್ಕೊಂಡು ಫೇಕ್ ಲೈಕ್ಸ್ನ ಅಥವಾ ಫೇಕ್ ವ್ಯೂಸ್ನ ಪಡ್ಕೊತಾ ಇರ್ತಾರೆ. ಸೊ ಅದು ತುಂಬ ಒಮ್ಮೆ ವರ್ಕ್ ಆಗುತ್ತೆ, ಒಮ್ಮೆ ವರ್ಕ್ ಆಗಲ್ಲ ಅದು. ಸೊ ಯಾವ ರೀತಿ ನೀವು ಜೆನ್ಯೂನ್ ಆಗಿ ವ್ಯೂಸ್ನ ಅಥವಾ ಲೈಕ್ಸ್ನ ಪಡ್ಕೊಳ್ಳೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೋಸ್ಟ್ ಪ್ರಾಬಬ್ಲಿ ನೀವು ಇನ್ಸ್ಟಾಗ್ರಾಮಲ್ಲಿ ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಏನಪ್ಪ ಸೆಟ್ಟಿಂಗು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ಈ 3 ಡಾಟ್ ಲೈನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಕೆಳಗಡೆ ಕಾಣ್ತಾರೋ ರೀಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ರೆಕಮೆಂಡ್ ಆನ್ ಫೇಸ್ಬುಕ್ ಅಂತಿದೆ ನೋಡಿ, ಅದನ್ನು ಸೆಟ್ಟಿಂಗ್ನ ಆಫ್ ಆಗಿದ್ದರೆ ಆನ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋ ಮುಖಾಂತರ ಏನಾಗುತ್ತಪ್ಪ ಅಂತಂದರೆ ನಿಮ್ಮ ಫೇಸ್ಬುಕ್ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ನೋಡಿ, ನಿಮ್ಮ ರೀಲ್ಸ್ ಅವ್ರಿಗೆಲ್ಲನೂ ರೆಕಮೆಂಡ್ ಆಗುತ್ತೆ. ಸೊ ಅವರು ಕೂಡ ನಿಮ್ಮ ರೀಲ್ಸ್ ನೋಡ್ಬೋದು ಹಾಗೂ ಅವ್ರಿಗೆ ಇಷ್ಟ ಆದರೆ ಅವರು ಲೈಕ್ ಕೂಡ ಮಾಡ್ಬೋದು. ನೋಡಿ, ಫೇಸ್ಬುಕ್ ಆಲ್ರೆಡಿ ಎಲ್ಲರೂ ಕ್ರಿಯೇಟ್ ಮಾಡ್ಕೊಂಡೇ ಬಿಟ್ಟಿರ್ತೀರಿ. ಇವಾಗ ಬಂದಿರೋದು ಇನ್ಸ್ಟಾಗ್ರಾಮು, ಸೊ ಫಸ್ಟ್ ಬಂದಿರೋದು ಫೇಸ್ಬುಕ್ಕು. ಸೊ ಫೇಸ್ಬುಕ್ಕಲ್ಲಿ ನಿಮಗೆ ತುಂಬ ಜನ ಫ್ರೆಂಡ್ಸ್ ಇರ್ತಾರೆ. ಅವರಿಗೆ ಈ ವಿಡಿಯೋ ಎಲ್ಲ ಅವರಿಗೆ ರೆಕಮೆಂಡ್ ಆಗುತ್ತೆ. ಆ ವಿಡಿಯೋ ಅವರಿಗೆ ಇಷ್ಟ ಆದರೆ ಆ ವಿಡಿಯೋಸ್ಗೆ ಅವರು ಲೈಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವ್ರು ಲೈಕ್ ಮಾಡ್ತಾ ಹೋದರೆ ಹಾಗೆ ಇನ್ಸ್ಟಾಗ್ರಾಮಲ್ಲಿ ರೀಚಸ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಹೋಗಿ ಫಟಾಕ್ಸೆ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಹಾಗೂ ವ್ಯೂಸ್ ಆ್ಯಂಡ್ ಲೈಕ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.